ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನೋಡ್ತಾ ಇದ್ವಿ ನಾವು ಅಂತಹ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇರಲಿಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಂದೊಂದೇ ಡೇಟ್ಗಳನ್ನ ಕೊಡ್ತಾ ಬರ್ತಾ ಇದ್ರು. ಜನವರಿ 6, ಜನವರಿ 9 ಅಂತಿದ್ರು. ನೋಡೀಗ ಇನ್ನೂ ಜೀವಂತವಾಗಿದೆ ನಾಯಕತ್ವ ಬದಲಾವಣೆಯ ಕೂಗು. AICC ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ KPCC ಅಧ್ಯಕ್ಷರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಬಹಳ ಮಹತ್ವದ ಮಾತುಕತೆ ಆಗಿದೆ. ಅಲ್ಲಿ ಸದಾಶಿವನಗರದಲ್ಲಿರುವಂಥ ಖರ್ಗೆ ಅವರು ಮನೆಗೆ ಹೋದರು, ಮೀಟ್ ಮಾಡಿದರು. 40 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ. ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಅವ್ರನ್ನ ಭೇಟಿ ಮಾಡಿಸುವಂತೆ ಡಿ ಕೆ ಶಿವಕುಮಾರ್ ಒತ್ತಡವನ್ನು ಹಾಕಿದ್ದಾರೆ. ಅಂದರೆ ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಕಾಲ್ ಶೀಟ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಸಹಜವಾಗಿಯೇ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರನ್ನು. ಈಗ ಸಂಕ್ರಾಂತಿ ನಂತರ ಏನಾದರೂ ಕ್ರಾಂತಿ ಆಗಬಹುದಾ ಕಾಂಗ್ರೆಸ್ನಲ್ಲಿ ಅನ್ನೋದು ಚರ್ಚೆ ನಡೀತಾ ಇದೆ. ಇನ್ನು ಒತ್ತಡಂತರೂ ಹಾಕ್ತಾನೇ ಇದ್ದಾರೆ ಡಿ ಕೆ ಶಿವಕುಮಾರ್. ಬಟ್ ಈಗ ಖರ್ಗೆ ಅವರು ಕೂಡ ಒಂದು ರೀತಿ ಅವ್ರಿಗೆ ಹೋಪ್ ಬರುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸಂಕ್ರಾಂತಿ ನಂತರ ದೆಹಲಿಗೆ ಬರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ. ಈಗ ಭೇಟಿ ಮಾಡುವುದು ಕಷ್ಟ ಆಗಬಹುದು, ಯಾವುದಕ್ಕೂ ನೋಡೋಣ ಅಂತ AICC ಅಧ್ಯಕ್ಷರು ಹೇಳಿ ಕಳಿಸಿದ್ದಾರೆ. ನೋಡಿ, ಖರ್ಗೆ ಮಾತಿನ ಅರ್ಥ ಏನು ಹಾಗಾದರೆ? ಯಾವ ಮರ್ಮ ಅಡಗಿದೆ ಇದರಲ್ಲಿ? ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸದ್ಯಕ್ಕೆ ಹಾಗಾದರೆ ಏನೂ ಇಲ್ವಾ? ಸೈಲೆಂಟ್ ಆಗಿಬಿಡ್ತಾ ಹಾಗಾದರೆ? CM DCM ಯಾವಾಗ ದೆಹಲಿ ಕರೆಸ್ಕೊಳ್ತೀರಿ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೋಡೋಣ ಅಂಥೇಳಿ AICC ಅಧ್ಯಕ್ಷರು ಹೇಳಿದ್ದಾರೆ. ಇನ್ನು ನಮಗೆ ಅವಶ್ಯಕತೆ ಇದ್ದಾಗ ಕರೆಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಅವಶ್ಯಕತೆ ಇಲ್ವಾ ಹಾಗಾದರೆ? ಕಾಂಗ್ರೆಸ್ ವರಿಷ್ಠರ ಹೇಳಿಕೆ ಹಿಂದಿನ ಲೆಕ್ಕಾಚಾರಗಳು ನಾನಾ ವ್ಯಾಖ್ಯಾನಗಳನ್ನು ಮೂಡಿಸ್ತಾ ಇದೆ. ಈಗ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರ? ಅಂತಹ ಯಾವ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಏನಾದರೂ ಇರಬಹುದಾ? ನರೇಗಾ ಹೋರಾಟ, ಪಂಚರಾಜ್ಯಗಳ ಚುನಾವಣೆ ಮುಗಿಲಿ ಅಂತ ಏನಾದರೂ ವೇಟ್ ಮಾಡ್ತಾ ಇರಬಹುದಾ? ಯಾವ ಅರ್ಥದಲ್ಲಿ ಖರ್ಗೆ ಅವರು ಈ ಹೇಳಿಕೆಯನ್ನು ಕೊಟ್ಟರು? ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ. ನೋಡಿ, ಪದೇ ಮಾಧ್ಯಮದವರು ಪ್ರಶ್ನೆ ಮಾಡಿದರೂ ಕೂಡ ಸರಿಯಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅಂದರೆ ಸದ್ಯಕ್ಕೆ ಏನೂ ಇಲ್ಲ, ಬದಲಾವಣೆಯ ಗಾಳಿ ಅಂತ. ಮತ್ತು ಯಾವಾಗ ಕರೆಸ್ಕೊಳ್ತೀರಿ ಅಂತ ಪ್ರಶ್ನೆ ಮಾಡಿದಾಗ ನೋಡೋಣ, ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ದೆಹಲಿಗೆ ಕರೆಸ್ಕೊಂಡು ಮಾತಾಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದು. ಮತ್ತೆ CM ನಾಯಕತ್ವದ ಜಟಾಪಟಿ ನಡೀತಾ ಇದೆ ಅಲ್ವಾ, ಅದು ಹಾಗೆ ಜೀವಂತವಾಗಿದೆ ಅನ್ನೋದಕ್ಕೆ ಅವರ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಸಾಕ್ಷೀಕರಿಸ್ತಾ ಇದೆ. ಇನ್ನು ಸ್ಪಷ್ಟನೆ ಅಂತರೂ ಇಲ್ಲ, ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಕ್ಲಾರಿಟಿನ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅವರ ಹೇಳಿಕೆ ಇತ್ತು. ಅಂದರೆ ನೋಡಿ, ಮುಖ್ಯಮಂತ್ರಿಗಳು ಬದಲಾಗ್ತಾರ ಇಲ್ವಾ? ಬದಲಾಗಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ 2.5 ವರ್ಷ. ಒಂದೇ ಒಂದು ಸ್ಟೇಟ್ಮೆಂಟಲ್ಲಿದೆ, ಹೇಳ್ಬೋದಲ್ವಾ? ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಅಂದರೆ ರಾಹುಲ್ ಗಾಂಧಿಯವರು ಅಂತಿಮ ನಿರ್ಧಾರ ಮಾಡ್ತಾರೆ, ಇಲ್ಲಿ ನಮ್ಮ ನಿರ್ಧಾರಗಳು ಏನೂ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದರು. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರು ಯಾವಾಗ ಬೆಂಗಳೂರಿಗೆ ಬರ್ತಾರೋ ಆವಾಗ ಸಹಜವಾಗಿ ಭೇಟಿ ಆಗೇ ಆಗ್ತಾರೆ. ಆದರೆ ಸುದೀರ್ಘವಾದಂಥ ಮಾತುಕತೆ 45 ನಿಮಿಷ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ತಮ್ಮ ಬೇಡಿಕೆಯನ್ನು ಇಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ. DCM DKಶಿ ದೆಹಲಿಗೆ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿ 16 ಇಲ್ಲವೇ 22ರಂದು ದೆಹಲಿಗೆ ಹೋಗ್ತಾರೆ. ಜನವರಿ 16ರಂದು ಅಸ್ಸಾಂ ಚುನಾವಣೆಯ ತಯಾರಿ ಮಾಡಲಿಕ್ಕೆ. ಇದೇ ವೇಳೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಬಹುದು, ಸಾಧ್ಯತೆಗಳಿದ್ದಾವೆ. ಅದೇ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ DKಶಿ. ಸೋನಿಯಾ ರಾಹುಲ್ ಭೇಟಿಗೆ ಅವಕಾಶ ಕೊಡಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಅವರು ಕೂಡ ಭರವಸೆಯನ್ನು ಕೊಟ್ಟಿಲ್ಲ, ಇವಾಗ ಬನ್ನಿ ನಾಳೆ ಬನ್ನಿ ಅಂತ. ಈಗ ಅಸ್ಸಾಂ ಚುನಾವಣೆ ತಯಾರಿ ಮಾಡ್ಕೋಬೇಕಲ್ವ, ಹಾಗಾಗಿ ಆ ಟೈಮ್ನಲ್ಲಿ ಬಂದರೆ ಬಹುಶಃ ಸಿಗ್ಬೋದು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ.
ಸ್ವಲ್ಪ ಕೇಳಿ ಅವ್ರೇನು ಉತ್ತರ ಕೊಡೋದಿಲ್ಲ. 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 ಸ್ವಲ್ಪ ಕೇಳಿ ಅವ್ರೇನು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನಾಯಕತ್ವ ಬದಲಾವಣೆಯ ಚರ್ಚೆ ತಾತ್ಕಾಲಿಕವಾಗಿ ಸ್ಟಾಪ್ ಆಯಿತು ಅಂದ್ಕೊಳ್ಳುವಾಗಲೇ ಮಹತ್ವವಾದಂಥ ಬೆಳವಣಿಗೆ ಅಂತ ಹೇಳ್ಬೋದಾ? ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಸುದೀರ್ಘ ಮಾತುಕತೆ ಇದು ಮತ್ತೆ ಯಾವ ರೀತಿಯಾದಂತಹ ಪುಷ್ಟಿಯನ್ನು ಕೊಡ್ತಾ ಇದೆ? ಜೊತೆಗೆ ಕ್ಲಾರಿಟಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಸ್ವತಃ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಸಂಕ್ರಾಂತಿ ಆದಮೇಲೆ ಏನಾದರೂ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋ ಚಾನ್ಸಸ್ಗಳು ಕಂಡು ಬರ್ತಿದೆಯಾ ಇದೆಲ್ಲವನ್ನು ನೋಡ್ತಾ ಇದ್ರೆ? ಪ್ರಭು, ಇವತ್ತು DCM DK ಶಿವಕುಮಾರ್ AICC ಅಧ್ಯಕ್ಷರನ್ನ ಅವರ ನಿವಾಸದಲ್ಲಿ ಭೇಟಿಯನ್ನು ಮಾಡಿದ್ರು. ಸುಮಾರು 3/4 ಗಂಟೆ ಅವರ ಜೊತೆ ಚರ್ಚೆಯನ್ನು ಮಾಡಿದ್ರು. ಚರ್ಚೆ ಏನು ಅನ್ನುವಂಥದ್ದನ್ನು ನೋಡಿದಾಗ ಚರ್ಚೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ನಾನು ದೆಹಲಿಗೆ ಬರ್ತೇನೆ, ಇಬ್ಬರನ್ನು ಕೂಡ ನೀವು ಭೇಟಿ ಮಾಡಿಸಿ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು DK ಶಿವಕುಮಾರ್ ಅವರು ಖರ್ಗೆ ಅವರಿಗೆ ಇಟ್ಟಿದ್ದಾರೆ. ಯಾಕೆಂದರೆ ಹಿಂದೆ ಸ್ವತಃ ತಾವೇ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ DK ಶಿವಕುಮಾರ್ ಪ್ರಯತ್ನಗಳನ್ನು ಮಾಡಿದ್ರು. 2 ಬಾರಿ ಪ್ರಯತ್ನವನ್ನು ಮಾಡಿದ್ರು. ಒಂದು ದಿನ ಮೂರು ದಿನಗಳ ಕಾಲ ಒಮ್ಮೆ ಕಾದ್ರೆ ನಂತರದಲ್ಲಿ 2 ದಿನಗಳ ಕಾಲ ದೆಹಲಿಯಲ್ಲಿ ಇದ್ದು ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು, ಆಗಲಿಲ್ಲ. ಸೊ ಹಾಗಾಗಿ ಈಗ AICC ಅಧ್ಯಕ್ಷರ ಮೂಲಕವೇ ಅವರನ್ನು ಭೇಟಿ ಮಾಡೋದಕ್ಕೆ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಅವರಿಗೂ ಕೂಡ ಈಗ ಮನವಿಯನ್ನು ಇಟ್ಟಿದ್ದಾರೆ. ಖರ್ಗೆ ಅವರು ಅವರ ಜೊತೆ ಮಾತುಕತೆಯನ್ನು ನಡೆಸಿ ನಂತರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ಅದು ಮಾಡಿಸ್ಕೊಡ್ತಾರಾ ಹೇಗೆ ಅದನ್ನು ನೋಡಬೇಕಾಗತ್ತೆ. ಆದರೆ ಇಲ್ಲಿ ಈಗ ಎಲ್ಲವೂ ಕೂಡ ಸೈಲೆಂಟ್ ಆಯಿತು ಅಂತೇಳಿ ರಾಜ್ಯದ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ರೇನೋ, ಬಿಡಪ್ಪ ಇಬ್ಬರ ಕಿತ್ತಾಟದಲ್ಲಿ ಅಭಿವೃದ್ಧಿನೇ ಹೊರಟೋಗಿತ್ತು, ಈಗ ಎಲ್ಲವೂ ಕೂಡ ಸೈಲೆಂಟ್ ಆಗ್ತಾ ಇದೆ, ಇನ್ನು ನಮ್ಮ ಅಭಿವೃದ್ಧಿಯ ಕಡೆ ಗಮನವನ್ನು ಸರ್ಕಾರ ಕೊಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ರು. ಆದರೆ ಈಗ ಮತ್ತೆ ಈ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೆ ಬರ್ತಾ ಇದೆ, ಮುನ್ನೆಲೆಗೆ ಬಂದಿದೆ. ಈಗ DK ಶಿವಕುಮಾರ್ 16 ಅಥವಾ 22ರಂದು ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. 16ರಂದು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದೆ ಆದರೆ ಆಗ ರಾಹುಲ್ ಗಾಂಧಿ ಅವರನ್ನು ಖರ್ಗೆ ಅವರ ಮೂಲಕ ಭೇಟಿಗೆ ಪ್ರಯತ್ನವನ್ನು ಮಾಡಬಹುದು. ಆದರೆ ರಾಹುಲ್ ಗಾಂಧಿ ಭೇಟಿ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದೆ ಇರುವಂಥ ಪ್ರಶ್ನೆ. ಈಗಾಗಲೇ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಕಡೆ ಬಜೆಟ್ ಅಧಿವೇಶನಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಇಲಾಖಾವಾರು ಮೀಟಿಂಗ್ಗೆ ಈಗ ಮುಂದಾಗಿದ್ದಾರೆ. ಮಾರ್ಚ್ 2ರಂದು ಜಂಟಿ ಅಧಿವೇಶನ ಪ್ರಾರಂಭವಾಗುತ್ತೆ. ಮಾರ್ಚ್ 6ರಂದು ಬಜೆಟನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಬಹುದು ಅನ್ನುವಂಥ ದಿನಗಳು ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ಸೊ ಹಾಗಾಗಿ ಬಜೆಟ್ ಕಡೆ ಅವರು ತುಂಬ ಫೋಕಸ್ ಮಾಡಿದ್ದಾರೆ. 18ರ ನಂತರ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಟ್ಟು ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಪಡೆಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಲಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಒಂದು ಕಡೆ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಪಡೆದು ಉಳಿದ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯನವರಲ್ಲಿದೆ. ಆದರೆ ಅದಕ್ಕೆ ಬಜೆಟ್ಗೆ ಅವಕಾಶವನ್ನು ಮಾಡಿಕೊಡಬಾರ್ದು, ಹೇಗಾದರೂ ಮಾಡಿ ಇದನ್ನು ತಪ್ಪಿಸಬೇಕು, ನಾನು ನನ್ನ CM ಕನಸನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ DK ಶಿವಕುಮಾರ್ ಅವರು ಕೂಡ ಈಗ ಪ್ರಯತ್ನಕ್ಕೆ ಮುಂದುವರಿಸಿದ್ದಾರೆ. ಆದರೆ ಈಗ ಕಾವು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಮೊದಲಿಗೆ DK ಶಿವಕುಮಾರ್ ಶಾಸಕರನ್ನು ದೆಹಲಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಉದ್ಭವ ಆಗಿದ್ದಂಥ ಕಾವಿತ್ತಲ್ಲ, ಆ ಸಂದರ್ಭದಲ್ಲಿ ಹೆಚ್ಚಿನ ಒತ್ತಡವನ್ನು ಹಾಕಿದರೆ ಇಷ್ಟೊತ್ತಿಗೆ ಈಸಿಯಾಗಿ ಅವಕಾಶಗಳು ಬರ್ತಾ ಇತ್ತಾ ಅಥವಾ ಹೈಕಮಾಂಡ್ ಕೂಡ ಬಗ್ಗೋದಿತ್ತೇನೋ. ಆದರೆ ಯಾವಾಗ ಬ್ರೇಕ್ಫಾಸ್ಟ್ ಇಬ್ಬರು ಕೂಡ ಸೇರ್ತಾರೆ ಆಗಿನಿಂದ ಅದು ಸೈಲೆಂಟ್ ಆಗ್ತಾ ಬರುತ್ತೆ. ಸೊ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಬಿದ್ದಾಗ ನಾವು ಕರಿತೇವೆ ಅಂತೇಳಿ ಪದೇ ಪದೇ ಮಾಧ್ಯಮಗಳು ಪ್ರಶ್ನೆಯನ್ನು ಮಾಡಿದಾಗ ಯಾವಾಗ ಅವರಿಬ್ಬರನ್ನು ಕರೆಸಿ ನೀವು ಚರ್ಚೆಯನ್ನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಟಾದಾಗ ಅವಶ್ಯಕತೆ ಇದ್ದಾಗ ನಾವು ಕರೆಸ್ತೇವೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಅವಶ್ಯಕತೆ ಇದ್ದಾಗ ಅಂದ್ರೆ ಈಗ ಸದ್ಯಕ್ಕೆ ಹೈಕಮಾಂಡ್ ಮುಂದೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಚರ್ಚೆ ಆಗ್ತಾ ಇದೆ ವಿನಃ ಯಾವುದೇ ಕ್ಲಾರಿಟಿಗೆ ಬರೋದಕ್ಕೆ ಹೈಕಮಾಂಡ್ ಕೂಡ ನಿರ್ಧಾರಕ್ಕೆ ಬಂದಿಲ್ಲ. ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ರಾಜ್ಯದಲ್ಲಿ ಶುರು ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಕೂಡ ಇದರ ಕಡೆ ಗಮನ ಹರಿಸುವಂಥದ್ದು ಬಹಳ ಕಷ್ಟ ಅನ್ಸುತ್ತೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.